Hello friends, today I am in the local fruit market. Look at these fresh mangoes, bananas and apples. These fruits are ನನ್ನಿಂದಲೇ ಬೆಳಗಿನ ಟೀ ಸಿದ್ಧ. ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಈ ವಿಡಿಯೋಸ್ನೆಲ್ಲ ನೋಡಿದಿರಿ ಅಲ್ವಾ? ಈ ವಿಡಿಯೋಸು AI-ಇಂದ ಯಾವ ಥರ ಮಾಡೋದು ಮತ್ತು ಫ್ರೀಯಾಗಿ ಯಾವ ಥರ ಮಾಡೋದು ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ. ಇದರಲ್ಲಿ ನೀವು ಮೆಟಾ ಹೈ ಅಂತಿದೆಯಲ್ಲ, ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಮೆಟಾ ಹೈನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜಸ್ಟ್ ನೀವು ಗೂಗಲಿಂದ ನೀವು ಲಾಗಿನ್ ಆಗಿರ್ತೀರಲ್ಲ, ಅದೇ ರೀತಿ ಇದಕ್ಕೂ ಕೂಡ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನೆಕ್ಸ್ಟು ನೀವು ಚಾಟ್ ಜಿ ಪಿ ಟಿಲಿ ಹೋಗಿಬಿಟ್ಟು ಚಾಟ್ ಜಿ ಪಿ ಟಿಲಿ ಜಸ್ಟ್ ನೀವು ಗಿವ್ ಮಿ ಸ್ಟೋರಿ ಇನ್ 100 ವರ್ಡ್ಸ್ ಈ ಥರ ನೀವು ಸರ್ಚ್ ಮಾಡಿ ಇನ್ ಕನ್ನಡ ಅಂತ ಹೊಡೆದಿರಬೇಕು. ಹೊಡೆದ ತಕ್ಷಣ ನಿಮಗೆ ಹಿಂಗೆ ಎಂಟರ್ ಹೊಡೆದ್ರೆ ನಿಮಗೆ ನೋಡಿ ಚಾಟ್ ಜಿ ಪಿ ಟಿ ನಿಮಗೆ 100 ವರ್ಡ್ಸ್ ಒಳಗಿರೋ ಅಂತ ಒಂದು ಕತೆ ನಿಮಗೆ ಕೊಡುತ್ತೆ. ಇದನ್ನ ನಿಮಗೆ ಈ ಕತೆ ಆದಮೇಲೆ ನಿಮಗೆ ಪ್ರಾಂಪ್ಟ್ ಬೇಕು. ಇದಕ್ಕೆ ಗಿವ್ ಮಿ 3 ಪ್ರಾಂಪ್ಟ್ಸ್ ಅಂತ ಹೊಡೆದ್ಬಿಟ್ಟು ಇನ್ ಇಂಗ್ಲೀಷ್ ಅಂತ ಹೊಡೆದ್ರೆ ಎಂಟರ್ ಹೊಡಿಬೇಕು. ಆವಾಗ ನಿಮಗೆ ಆ ಕತೆಗೆ ಸಂಬಂಧಪಟ್ಟಿದ್ದು ನಿಮಗೆ ನೋಡಿ ಪ್ರಾಂಪ್ಟ್ಸು ಕೂಡ ಕೊಡುತ್ತೆ. 3 ಪ್ರಾಂಪ್ಟ್ಸ್ ಕೂಡ ಕೊಟ್ಟಿದೆ. ನೀವು ಇದನ್ನ ಪ್ರಾಂಪ್ಟ್ನ ಕಾಪಿ ಮಾಡ್ಕೋಬೇಕು. ಈ ಥರ ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಮೆಟಾ ಹೈಗೆ ಹೋಗಿ ಮೆಟಾ ಹೈಯಲ್ಲಿ ಜಸ್ಟ್ ನೀವು ಪೇಸ್ಟ್ ಮಾಡಿ ಎಂಟರ್ ಮಾಡಬೇಕು. ಒಂದು 2 ಮಿನಿಟ್ಸಲ್ಲಿ ನಿಮಗೆ ಫೋಟೋಸ್ ಬರುತ್ತೆ. ಅಂದರೆ ನಾವು ಕೊಟ್ಟಿರೋಂಥ ಪ್ರಾಂಪ್ಟ್ಗೆ ಇಮೇಜಸ್ ಕ್ರಿಯೇಟ್ ಮಾಡಿ ನಮಗೆ ಮೆಟಾ ಹೈ ಕೊಡುತ್ತೆ. ನೋಡಿ, ನಾನು ಏನು ಪ್ರಾಂಪ್ಟ್ ಹಾಕಿದ್ದೀನಿ ಅದರಲ್ಲಿ 4 ಇಮೇಜಸ್ ಕ್ರಿಯೇಟ್ ಮಾಡಿದ್ದೆ. ಬಟ್ ನಮಗೆ ವಿಚ್ ಇಸ್ ಗುಡ್ ಅಂದರೆ ನಮ್ಗೆ ಯಾವುದು ಚೆನ್ನಾಗಿದೆ ಅದನ್ನು ನೀವು ನೋಡಿ ಈಗ ಸೆಲೆಕ್ಟ್ ಮಾಡಿದೆ. ಇದು ಬೇಡ ಅಂದರೆ ಬೇಡ, ಇದು ತೊಗೋಬೋದು, ಇದು ಬೇಡ ಅಂದರೆ ಇನ್ನೊಂದು. ಹಂಗೆ ನಿಮ್ಗೆ ಯಾವ ಇಮೇಜಸ್ ಬೇಕೋ ನೀವು ಬೇಕಾದರೆ ರಿಯಲಿಸ್ಟಿಕ್ ಅಂತ ಹೊಡೆದ್ರೆ ರಿಯಲ್ ಆಗಿರೋ ಮನುಷ್ಯರು, ಮಾಮೂಲಿ ನಮ್ಮ ಥರ ಇರ್ತಾರಲ್ಲ ಅವರು ಕೂಡ ಬರ್ತಾರೆ. ಓಕೆನಾ? ಈಗ ಎಕ್ಸಾಂಪಲು ನೀವು ಇದು ಇಮೇಜಸ್ ಬರ್ತಾರೆ ಇದೆ, ಇದನ್ನು ಅನಿಮೇಷನ್ ಮಾಡಬೇಕಂದ್ರೆ ಇಲ್ಲಿ ಅನಿಮೇಟ್ ಅಂತಿದೆಯಲ್ಲ ಅದನ್ನು ಜಸ್ಟು ಅನಿಮೇಷನ್ ಮಾಡಿ. ನೋಡಿ, ಕ್ರಿಯೇಟ್ ಆಗ್ತಾಯಿದೆ. ಜಸ್ಟ್ ಇಮೇಜ್ ಕ್ರಿಯೇಟ್ ಆಯಿತು ಆ ಪ್ರಾಂಪ್ಟ್ಗೆ. ಆ ಪ್ರಾಂಪ್ಟಿಂದ ನಿಮಗೆ ಅನಿಮೇಟ್ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ನೀವು ಅನಿಮೇಟ್ ಅಂತ ಫ್ರೆಶ್ ಮಾಡಿದ್ರೆ ಅನಿಮೇಟ್ ಅಂತ ಬರುತ್ತೆ. ಟೈಮ್ ತೊಗೊಳ್ತಾ ಸ್ವಲ್ಪ. 100% ಆದಮೇಲೆ ಅದು ಅನಿಮೇಷನ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಪ್ರತಿಯೊಂದು ಪ್ರಾಂಪ್ಟ್ಸ್ನ ನೀವು ಇದೇ ಥರ ಮಾಡಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಆವಾಗ ನೋಡಿ ಈಗ ಅನಿಮೇಷನ್ ಆಯಿತು. ನೋಡಿ, ಅದು ಇಮೇಜ್ ಇತ್ತು, ಬರೀ ಜಸ್ಟು ಆ ಇಮೇಜ್ ಈಗ ಅನಿಮೇಷನ್ ಆಯಿತು. ಇದೇ ರೀತಿ ಎಲ್ಲ ಪ್ರಾಂಪ್ಟ್ಗಳನ್ನ ನೀವು ಇಮೇಜಿಂದ ಇದು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ, ವಿಡಿಯೋ ಸಿಗುತ್ತೆ. ಆವಾಗ ನೀವು ನೆಕ್ಸ್ಟು ಇನ್ಶಾಟು, ಕೈನ್ ಮಾಸ್ಟರು ಯಾವುದಾದ್ರೂ ಎಡಿಟಿಂಗ್ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ವಾಯ್ಸ್ ಓವರು ಇಲ್ಲ ಸಾಂಗ್ಸು ಯಾವುದಾದ್ರೂ ನೀವು ಅಟ್ಯಾಚ್ ಮಾಡಿ ನೀವು ಈ ವಿಡಿಯೋಸ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಆಮೇಲೆ ಯೂಟ್ಯೂಬಲ್ಲಿ ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1000 ಸಬ್ಸ್ಕ್ರೈಬರ್ ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ 100% ನೀವು ಮುಂದುವರಿತೀರ ಮತ್ತು ನಿಮ್ಮ ಚಾನಲ್ ಕೂಡ ಮುಂದುವರಿಯುತ್ತೆ. ಒಳ್ಳೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇದೇ ರೀತಿ ಮುಂದೆ
ಒಳ್ಳೊಳ್ಳೆ ಕಾನ್ಸೆಪ್ಟ್ ಕೂಡ ತರ್ತೀನಿ. ಯೂಟ್ಯೂಬ್ ಬಗ್ಗೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದರಿಂದ ನಿಮಗೆ ಬೇಗ ಸಿಗುತ್ತೆ ನಾನು ಮಾಡೋವಂಥ ವಿಡಿಯೋಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸಿಗೋಣ ಮತ್ತೆ ಇನ್ನೊಂದು ಹೊಸ ಥರ ವಿಡಿಯೋ ಜೊತೆ. ಅಲ್ಲಿ ತನಕ ಗುಡ್ ಬಾಯ್, ಸೇಫ್.